ಜನರಿಗೂ ಅಧಿಕಾರಿಯಾಗುವ ಸಮಾನ ಅವಕಾಶಗಳಿದೆ. ಇಲ್ಲಿ ಯಾರೂ ಮೇಲಲ್ಲ. ನಮ್ಮ ಕುವೆಂಪುರು ಹೇಳಿದ್ದು, ಕುಪ್ಪಳ್ಳಿ ಕುವೆಂಪುರವರು ಹೇಳಿದ್ದು, ವಿಶ್ವಮಾನವ ಕುವೆಂಪುರವರು ಹೇಳಿದ್ದು, ಮಲೆಗಳಲ್ಲಿ ಮದುಮಗಳ ಪ್ರಥಮ ವಾಕ್ಯ. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಭಗವಂತ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಹಾಗಿದ್ರೆ ನಿಮಗೆ ಈಕ್ವಲ್ ಪಾಸಿಬಿಲಿಟಿ ಇದೆ, ಎಲ್ಲರಿಗೂ ಸಮಾನ ಅವಕಾಶಗಳಿದೆ ಆಗಲಿಕ್ಕೆ. ಯಾಕೆ ನಾನು ಆಗಬೇಕು ಅನ್ನೋದು. ಕೆಲವೊಂದಿಷ್ಟು ಜನ ನನ್ನ ಮನೆ ಕಷ್ಟಗಳು ಈಡೇರ್ಬೇಕು ಸರ್, ನನಗೊಂದು ನೌಕರಿ ಬೇಕು ಸರ್. ಇದು ನೌಕರಿ ಅಲ್ಲ, ಅದೊಂದು ಸೇವೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್, ಅದು ಸೇವೆ. ಲಾಭದಾಯಕ ಹುದ್ದೆ ಅಲ್ಲ. ಇಟ್ಸ್ ನಾಟ್ ಅ ಪ್ರಾಫಿಟಬಲ್ ಜಾಬ್. ಅದೊಂದು ಲಾಭದಾಯಕ ಹುದ್ದೆ ಅಲ್ಲ. 34 ರಾಜ್ಯ ಸರ್ಕಾರದ ಇಲಾಖೆ, 40ಕ್ಕೂ ಹೆಚ್ಚು ಕೇಂದ್ರ ಸರ್ಕಾರದ ಇಲಾಖೆ, 1 ಜಡ್ಪಿಯ 1000 ಕೋಟಿ ಬಜೆಟ್, ಸ್ಪೆಷಲ್ ಪ್ಯಾಕೇಜ್ ಹೊರತುಪಡಿಸಿ, ಸ್ಯಾಲರಿಯನ್ನು ಹೊರತುಪಡಿಸಿ, ಮಹಾನಗರದ ಸ್ಮಾರ್ಟ್ ಸಿಟಿಯ ಕಂಪ್ಲೀಟ್ ಬಜೆಟ್ ಅನ್ನು ಹೊರತುಪಡಿಸಿ, ಯು ಆರ್ ಅಕೌಂಟಬಲ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್. ಆ ಜಿಲ್ಲೆಯ ಅಥವಾ ಆ ಡಿಜಿ ಅಂಡ್ ಐಜಿ ಆದ್ರೆ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿ ನಾಳೆ ನೀವಾದ್ರೆ ಇಡೀ ರಾಜ್ಯದ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿಬಿಟ್ರಪ್ಪ, ಯಂಗೆಸ್ಟ್ ಏಜ್ಗೆ ಇಡೀ ದೇಶದ ಪ್ರತಿಯೊಬ್ಬ ಮನುಷ್ಯನ, ಕಟ್ಟ ಕಡೆಯ ಮನುಷ್ಯನ ಹಿತಾಸಕ್ತಿಗೆ ಯು ಆರ್ ರೆಸ್ಪಾನ್ಸಿಬಲ್, ಯು ಆರ್ ಅಕೌಂಟಬಲ್. ಇಟ್ಸ್ ನಾಟ್ ಅ ಸರ್ವಿಸ್, ಅದು ನೌಕರಿ ಅಲ್ಲ. ಕೆಲವೊಂದಿಷ್ಟು ಜನ ಸಿನಿಮಾಗಳನ್ನ ನೋಡಿರ್ತೀವಿ ಅಲ್ವೇ? DC ಸಾಹೇಬ್ರನ್ನ ನೋಡಿರ್ತೀವಿ ಪೃಥ್ವಿ ಪಿಕ್ಚರ್ ಅಲ್ಲಿ ಅಲ್ವೇ, ಪುನೀತ್ ರಾಜ್ಕುಮಾರ್ ಅಂತ. ಅಥವಾ ಈ ಬಹಳ ಹೈಪ್ ಮಾಡಿ ಇದ್ದದ್ದನ್ನ ಬಹಳ ತೋರಿಸ್ತಕ್ಕಂಥ ಇದು ಯಾವ್ದು ಚಿತ್ರದ ಸಿಂಗಂ ಚಿತ್ರ. ಯಾವ ಪೊಲೀಸ್ ಅಧಿಕಾರಿಯೂ ಅತಿಮಾನುಷರಲ್ಲ. ಯು ಕಾಂಟ್ ಚೇಸ್ ಅ ಸ್ಕಾರ್ಪಿಯೋ. ಕ್ಯಾನ್ ಯು? ಸ್ಕಾರ್ಪಿಯೋ ಚೇಸ್ ಮಾಡ್ಲಿಕ್ಕೆ ಆಯ್ತದ? ಅವನು ಸ್ಕಾರ್ಪಿಯೋ ಹೊಂಟಿರ್ತೈತಪ್ಪ, ಇವ್ ಓಡಿ ಹೋಗ್ತಾನೆ, ಅದನ್ನೊಂದು ಒಯ್ತಾನೆ, ಅದೆಲ್ಲ ಗರ ತಿರುಗ್ತೈತೆ ಗಾಡಿ. ಇಸ್ ಇಟ್ ಪಾಸಿಬಲ್? ಒಬ್ಬವನ್ ಹಿಂಗ್ ಹೊಡಿತಾನ, ಹಿಂಗ ಟಕ ಒಯ್ತಾನೆ. ಇಸ್ ಇಟ್ ಪಾಸಿಬಲ್? ವಿ ಆರ್ ಹ್ಯೂಮನ್ ಬೇಯಿಂಗ್. ಆದ ಯಶಸ್ಸು ಎಲ್ಲ ಸಿಬ್ಬಂದಿಗಳಿಂದ. ಒಬ್ಬ SP ಹಿಂದೆ, ಒಬ್ಬ DC ಹಿಂದೆ ಏನ್ ನಮ್ಮ ಸಿಬ್ಬಂದಿ ಇರ್ತಾರೆ, ಅವನು ಹಗಲಿ ರಾತ್ರಿ ದುಡಿದು ಶ್ರಮ ಪಟ್ಟಿರ್ತಾನೆ. ರವಿಚಂದ್ರನ್ ನವರ್ ಸಿಂಗಂ ಅಂತ ಸುಮ್ಮನೆ ಸ್ಟೋರಿ ಮಾಡ್ತಾರೆ. ಎವ್ರಿಥಿಂಗ್ ಈಸ್ ಡನ್ ಬೈ ಮೈ ಸ್ಟಾಫ್. ಹೈಪ್, ಎಕ್ಸಾಗರೇಷನ್, ಅದರಿಂದ ಏನಾದ್ರೂ ಸ್ವಲ್ಪ ಗಾಳಿಯಾಗಿ ತೇಲಾಡಕತ್ತಿದ್ರೆ ಬೀಳ್ತೀವಂತ ಪಕ್ಕ. ಇಟ್ ಇಸ್ ನಾಟ್ ಸಿನಿಮಾ. ಈ ಉಪಮೇಯ ಅಲಂಕಾರ ಯಾವ ಕೆಲಸಕ್ಕೆ ಬರಲ್ಲ. ಸಿನಿಮಾ ನೋಡಿ IAS IPS ಆಗೋದಾದ್ರೆ ಯು ವಿಲ್ ಫೇಸ್ ಅ ಲಾಟ್ ಆಫ್ ರಿಯಲ್ ಡಿಫಿಕಲ್ಟೀಸ್. ಸಿನಿಮಾದಿಂದ ನೋಡಿ ಆಗೋದಾದ್ರೆ ಬೇಡ. ಕೆಲವೊಂದಿಷ್ಟು ಜನ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳಿರ್ತದೆ. ನಾನು ಒಂದು ಒಳ್ಳೆ ಪೊಸಿಷನ್ಗೆ ಬರಬೇಕು, ಸೇವೆನೂ ಮಾಡಬೇಕು, ನಾನು ಚೆನ್ನಾಗಿರ್ಬೇಕು. ಹಾಗೆಲ್ಲ ನಿಮ್ಮ ಹೆಂಗಿರ್ಬೇಕು. ಬೆಳಿಗ್ಗೆ ನಾನು ಒಬ್ಬ ನನ್ನ ಸ್ನೇಹಿತರು ಡಾಕ್ಟರ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೆ. ಟಾರ್ಗೆಟ್ ಹೆಂಗಿರ್ಬೇಕಂತಂದ್ರೆ ರಾಕೆಟ್ ಹಿಂದ್ಗಡೆ ಬೆಂಕಿ ಎತ್ತಿರುತ್ತಲ್ಲ, ನೋಡಿದಿರಲ್ಲ ರಾಕೆಟ್ ಉಡಾವಣೆ ಮಾಡ್ಬೇಕಾದ್ರೆ ಹಂಗಿರ್ಬೇಕು ನೋಡ್ರಿ. ಹಿಂದ್ ಬೆಂಕಿ ಎತ್ತಿರ್ಬೇಕಷ್ಟ. ಎಲ್ಲಿ ನಿಲ್ಲೋ ಪ್ರಶ್ನೆನೇ ಇಲ್ಲ. ಯಾವ್ದಾರ ಟಾರ್ಗೆಟ್ ಇರಲಿ ನಿಮ್ದ. when I say targets, it may differ. IAS, yes, this I want. IPS, yes. KS, yes. ರೈತ, ಎಂಜಿನಿಯರ್, ಡಾಕ್ಟರ್, ಕೃಷಿಕ, ಕುಶಲಕರ್ಮಿ, ಶಿಕ್ಷಕ, ಏನಾದ್ರೂ ಇರ್ಲಿ. ಹಂಗ ಹತ್ತಿದೆಯಾ ಆ ಕಿಲ್ಲರ್ ಜೀಲ್, ಡೆತ್ ವಿಶ್ ಅಂತ ಕರೀತಾರೆ ಅದಕ್ಕೆ. ಬಿಕಾಸ್ the examination which we are talking about, it is written by million people. 10 ರಿಂದ 15 ಲಕ್ಷ ಜನ ಬರೀತಾರೆ. ಪೋಸ್ಟ್ಗಳೆಷ್ಟಪ್ಪ? 800. ಈ ಸಾರಿ 870. 900 ಅಂದ್ರೆ 0.01 ನಿಮ್ಮ ಸಕ್ಸಸ್ ರೇಷಿಯೋ. ಆರ್ ಯು ದೇರ್? ಹಾಗಿದ್ರೆ ಒಬ್ಬ ಕ್ಯಾಬಿನೆಟ್ ಸೆಕ್ರೆಟರಿಯ ಮಗನಿಂದ ಹಿಡಿದು ಎಲ್ಲ IAS IPS ಅಧಿಕಾರಿಗಳ ಮಕ್ಕಳಿಂದ ಹಿಡಿದು ಅತಿ ಶ್ರೀಮಂತ ವ್ಯಕ್ತಿಗಳಿಂದ ಹಿಡಿದು ಟಾಂಗ ಹೊಡೆಯುವ ಮಗನವರೆಗೂ ಕೂಡ
ಈ ಪರೀಕ್ಷೆಯನ್ನ ಬರೀತಾರೆ. ವೈ ಐ ಆಮ್ ಟೆಲಿಂಗ್ ಟು ಯು ಅಂತಂದ್ರೆ, ವೆನ್ ಯು ಗೋ ಔಟ್ ಆಫ್ ದಿಸ್ ಹಾಲ್ ಟುಡೇ, ಯು ಶುಡ್ ನೋ ವೆರಿ ಕ್ಲಿಯರ್ಲಿ ವಾಟ್ ಇಟ್ ಈಸ್ ಅಂತ. ಈ ಪರೀಕ್ಷೆಗೆ ಕಿಲ್ಲರ್ ಜೀಲ್ ಬೇಕು. ಹಾಗೆ ಆಯ್ತೀವಿ, ನಾನು ಮಾಡ್ತೇನೆ, ಜಗದೀಶ್ ಹೇಳಿದ ಹಾಗೆ ಯು ಶುಡ್ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ದಟ್. ಇಫ್ ಯು ಬಿಕಮ್ ಅನ್ IAS ಆಫೀಸರ್, ವಾಟ್ ಯು ವಿಲ್ ಡೂ? ಶಿವಮೊಗ್ಗಕ್ಕೆ DC ಆಗಿ ನಮ್ ದಯಾನಂದ ಅವ್ರ ಜಾಗದಲ್ಲಿ ಬಂದ್ರಪ್ಪ, ಏನ್ ಮಾಡ್ತೀರಾ? ZPCO ಆಗಿ ಬಂದ್ರಪ್ಪ, ಜೋಗ ಏನ್ ಮಾಡ್ತೀರಾ? ಶಿಕಾರಿಪುರ ಏನ್ ಮಾಡ್ತೀರಾ? ತೀರ್ಥಹಳ್ಳಿಗೆ ಏನ್ ಮಾಡ್ತೀರಾ? ಸೊರಬಕ್ಕೆ ಏನ್ ಮಾಡ್ತೀರಾ? ಮತ್ತೆ ನಮ್ ಭದ್ರಾವತಿ ಮತ್ತು ಶಿವಮೊಗ್ಗದ ಮಧ್ಯೆ ಇರ್ತಕ್ಕಂಥ ರೋಡ್ಗೆ ಏನ್ ಮಾಡ್ತೀರಾ? ಅಪರಾಧಗಳಿಗೆ ಏನ್ ಮಾಡ್ತೀರಾ? ನಿರಕ್ಷರಿ ಅವರೆಲ್ಲ ಪೂರ್ತಿ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ರೋಗಿಗಳಿಗೆ ಏನ್ ಮಾಡ್ತೀರಾ? ಮೆಡಿಸಿನ್ 5 ಮೆಡಿಸಿನ್ ಬರೆದ್ರೆ 2 ಮೆಡಿಸಿನ್ ತೆಗೆದುಕೊಂಡು ಬರೀ 3 ಮೆಡಿಸಿನ್ ಬಿಟ್ಟು ಹೋಗ್ತಿದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ಅನಾಥ ಶವವಾಗಿ ರೋಡಲ್ಲಿ ಸಾಯ್ತಾ ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ಯು ಶುಡ್ ಸ್ಟಾರ್ಟ್ ಥಿಂಕಿಂಗ್. ಇಟ್ಸ್ ನಾಟ್ ಅಬೌಟ್ ಯುವರ್ ಇಂಟೆಲಿಜೆನ್ಸ್. ಹಾಗಿದ್ರೆ ನಾನು ಕ್ವಾಲಿಫೈ ಆಗ್ತಿರ್ಲಿಲ್ಲ. ಐ ಆಮ್ ಆವರೇಜ್ ಸ್ಟೂಡೆಂಟ್ ಮ್ಯಾನ್, ಪಕ್ಕಾ ಆವರೇಜ್, ಪಕ್ಕಾ ದೇಶಿ, ಪಕ್ಕಾ ಕನ್ನಡ ಮೀಡಿಯಂ. ಇಟ್ಸ್ ನಾಟ್ ಅ ಸ್ಕೂಲ್ ಆಲ್ಸೋ. UPSC ಅನ್ನೋದು ಯಾವುದೋ ಒಂದು ಅಕಾಡೆಮಿಕ್ಸ್ ತಗೊಂಡ್ವಿ, ಓದಿದ್ವಿ, ಬರೆದ್ವಿ ಅಂತಲ್ಲ. ಇಟ್ ಟೆಸ್ಟ್ ಯುವರ್ ಎಂಟೈರ್ ಪರ್ಸನಾಲಿಟಿ, ಹೋಲಿಸ್ಟಿಕ್ ವ್ಯೂ. ನೀವು ಬರೆಯುವ ಉತ್ತರ, ನೀವು ಕೊಡುವ ಆ ಇಂಟರ್ವ್ಯೂನ ಸಂದರ್ಶನದ ಉತ್ತರಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತೆ. ಎಕ್ಸ್ಪ್ಲೇನ್, ಅನಾಲಿಸಿಸ್, ಎಲುಸಿಡೇಟ್, ಕಮೆಂಟ್ ಅಂತ ಕೇಳಿದಾಗ, ಗಿವ್ ಯುವರ್ ಒಪಿನಿಯನ್ ಅಂತ ಕೇಳಿದಾಗ ನೀವು ಬರೆಯುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತದೆ. ಭಾರತ ದೇಶದ ಸಂವಿಧಾನದ ಬಗ್ಗೆ ಇರಲಿ, ಫೆಡರಲ್ ಸಿಸ್ಟಮ್ ಬಗ್ಗೆನೇ ಇರಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿರಲಿ, ರಿಸರ್ವೇಶನ್ ಬಗ್ಗೆ ಆಗಿರಲಿ, ಕಮ್ಯುನಲಿಸಂ ಬಗ್ಗೆ ಆಗಿರಲಿ, ಕ್ಯಾಸ್ಟಿಸಂ ಬಗ್ಗೆ ಆಗಿರಲಿ, ರೂರಲ್ ವರ್ಸಸ್ ಅರ್ಬನ್ ಆಗಿರಲಿ, ಸೈನ್ಸ್ ವರ್ಸಸ್ ಆರ್ಟ್ಸ್ ಆಗಿರಲಿ, ವೆಸ್ಟ್ ವರ್ಸಸ್ ಈಸ್ಟ್ ಆಗಿರಲಿ, ಯಾವುದೇ ಪ್ರಶ್ನೆಗಳಿರಲಿ, ನೀವು ಬರೆಯುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತೆ. ದಟ್ ವಿಲ್ ಬಿ ಪೀಪಿಂಗ್. Then how we will project yourself? You need not copy us. You are unique. You are unique. Believe that first. And you can do it. Even a common man can do it. I have 100 examples to give. 100 ಉದಾಹರಣೆಗಳು ನನ್ನ ಹತ್ರ ಇದೆ. ಆ ಉದಾಹರಣೆಗಳನ್ನು ಇವಾಗ ಹೇಳಲ್ಲ. ನೀವು ಮಾಡಬಹುದು. ಒಬ್ಬ ಕಾಮನ್ ವ್ಯಕ್ತಿನೂ ಕೂಡ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ, ಆಗಿದ್ದಾರೆ, ಆಗುತ್ತಾರೆ, ಆಗುತ್ತಿರುತ್ತಾರೆ. ಸೊ ವಾಟ್ ಶುಡ್ ಯು ಡೂ? ಏನ್ ಮಾಡ್ಬೇಕಪ್ಪ ಅದಕ್ಕೆ? ಕಾಮನ್ ಮನುಷ್ಯನು ಬರಿಬಹುದು. ನಾನು ಈ ಕಾರಣಕ್ಕಾಗಿ, ಯಾವ ಕಾರಣಕ್ಕಾಗಿ, ನನಗೊಂದು ಹಂಗೆ, ನಾನು ಯಾವ ಕಾರಣಕ್ಕಾಗಿ ಆದ್ವಿ ಅಂತಂದ್ರ, ನಮ್ದು ನೀಲ್ಗುಂದ ಅಂತ ಗದಗ ಜಿಲ್ಲೆ ಒಂದು ಸಣ್ಣ ಹಳ್ಳಿ. ಸಂತಿಗೆ ಬರ್ತಾ ಇದ್ವಿ ನಾವು. ಸಂತಿಗೆ ಬಂದಾಗ ನೆಗಡು, ಕೆಮ್ಮು, ಜ್ವರ ಆಯ್ತಂತಂದ್ರ ಡಾಕ್ಟ್ರಿಗೆ ಹೋಗಿ ತೋರಿಸಿದ್ರ 5 ಔಷಧಿ ಬರೆದು ಕೊಟ್ರ. 2 ಔಷಧಿ ತಗೊಳ್ತಿದ್ವಿ. 5ಕ್ಕೆ 5 ಔಷಧಿ ತಗೊಂಡ್ರ ಸಂತಿ ಮಾಡಕ್ ರೊಕ್ಕ ಉಳಿತಿರ್ಲಿಲ್ಲ. ಓ ಪುಣ್ಯಾತ್ಮ, ಮರ ಹಿಂಗೈತಲ್ಲಪ್ಪ, 65 ವರ್ಷ ಆಗ್ಬಿಡ್ತು ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ನಮಗಿನ್ನೂ ಔಷಧಿನೇ ಸಿಗ್ತಾ ಇಲ್ಲ, ಹೆಂಗಪ್ಪ? ಬರಗಾಲ ಬಂದ್ರೆ ಸಾಕು, ಗದಗ ಅಷ್ಟೇ ಅಲ್ಲ, ಹೈದರಾಬಾದ್, ಕರ್ನಾಟಕದ ಬಹುತೇಕ ಭಾಗಗಳಿಂದ ನಾವು ಕಾಫಿ ಸೀಮೆಗೆ ಬರ್ತಾ ಇದ್ವಿ. ಕಾಫಿ ಸೀಮೆ ಅಂತ ಕರಿತೀವಿ ನಾವು ಇದಕ್ಕೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಬೆಳ್ತಂಗಡಿ, ಸುಳ್ಯ, ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ, ಇನ್ಕ್ಲೂಡಿಂಗ್ ತೀರ್ಥಹಳ್ಳಿ, ಗೂಳೆ ಬಂದ್ಬಿಡ್ತಾರೆ ಪೂರ್ತಿ ಎಲ್ಲ. ಅಯ್ಯೋ ಪುಣ್ಯಾತ್ಮ, ನೀಲ್ಗುಂದದಷ್ಟೇನ ಪರಿಸ್ಥಿತಿ, ಈ ಚೆನ್ನಣ್ಣವರ ಕುಟುಂಬದಷ್ಟೇನ ಪರಿಸ್ಥಿತಿ, ನಮ್ಮೂರಲ್ಲಿ ಇನ್ನೂ ಕೂಡ 250 ಕುಟುಂಬಗಳು ಹೋಗ್ತಾ ಇದೆ, ಏನ್ ಮಾಡ್ಬೇಕು? RR ಪಟ್ಟಣ್ ಅಂತ ನನ್ನ ಟೀಚರ್ ಹೋಗಿ ಕೇಳಿದ್ವಪ್ಪ ಅವ್ರಿಗೆ, ಸರ್ ಇದು ₹1 ರೊಕ್ಕ ಕೊಡ್ಲಾರ್ದಂಗೆ ನೌಕರಿಗೆ ಎಂತದ್ ಸರ್ ಹೋಗೋದು? ಅವಾಗ ಅವ್ರು ಹೇಳ್ತಿದ್ರು, ಅವರು ಬರ್ದಿದ್ರಂತ KS ಮೇನ್ಸ್ ಅನ್ನ, ಅವರು ಬರ್ದಿದ್ರಂತ. ಸೊ ಅವ್ರು ಹೇಳಿದ್ದೇನಂದ್ರ, ಇಂಥದೊಂದು ಐತಮ್ಮ, DC, SP, AC ಆಗ್ಬೇಕಂದ್ರೆ ಹಿಂಗ ಬೋರ್ಡ್ ಅದು, ಇದನ್ನ ಬರೋದ್ರ ಆಯ್ತೀವ ಅಂತ. ಹೌದನ? ಹಂಗಾರ ಆಯ್ತು ಬಿಡ, ಹಂಗಾರ ಅದನ್ನ ಆಗನ. ಗುಂಪು ಗುತ್ತಿಗೆ, ಬಲವಾದ ನಂಬಿಕೆ, ಏನ್ ಕೊಟ್ರು ಓದ್ತೀನಿ ಅನ್ನೋ ಒಂದ್ ಛಲ, ಬೆಕ್ಕದ್ ಕೊಡ್ರಿ ನೀವು. ನಮ್ಗ 12ನೇ ಇದ್ದಾಗ, 12th ಸ್ಟ್ಯಾಂಡರ್ಡ್ ಆರ್ಟ್ ಸ್ಟೂಡೆಂಟ್ ನಾನು ಆಗಿದ್ದಾಗ, KCDಗೆ ಹೋದಾಗ ಅಸಹಾಯ ಮಾಡಿದ್ರೆ, ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಹೇಳಪ್ಪ ಅಂತ. ಗೊತ್ತಾ ಇರಲಿಲ್ಲ ನಮ್ಗ. ದೇವರಾಣಿಯಾಗಿ ಸ್ಟೆಥೋಸ್ಕೋಪ್ ಎನ್ನುವ ಆ ಸೆಂಟೆನ್ಸ್, ಆ ಪದ ಏನಿದೆಯಲ್ಲ, ಸೆಂಟೆನ್ಸ್ ಅಲ್ಲ, ವರ್ಡ್ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ.
ಅನ್ನೋ ಛಲ ನಮ್ಮಲ್ಲಿತ್ತು. ಯಾರೇ ಇರ್ಲವ್ರು ನಾನು ಓದ್ತಾನೆ ಬರಿತಾನೆ, ಯಾರಿಗೆ ಹೇಳ್ತಿರ್ಲಿಲ್ಲ ನಾವು ಅಷ್ಟ. ಇಫ್ ಯು ಹ್ಯಾವ್ ಅಬ್ಸರ್ವ್, ಎಲ್ಲೂ ಏನು ಘೋಷಣೆ ಮಾಡಂಗಿಲ್ಲ ನಾವು. ನಾರ್ಮಲಿ ಸುಮ್ಮನೆ ಇರ್ತೀವಿ. ಬೆಕ್ಕದಷ್ಟು ನಾಲೆಜ್ ಇದ್ರೆ ಸೈಲೆಂಟ್ ಇರ್ಬೇಕು, ಯಾರಿಗೆ ಹೇಳ್ಬಾರ್ದು. ಬೆಕ್ಕದಷ್ಟಿಲ್ಲದ ಇಡೀ ಬ್ರಹ್ಮಾಂಡವನ್ನೇ ಗೆಲ್ಲುವ ಶಕ್ತಿ ನಿಮ್ಮಲ್ಲಿರ್ಲಿ. ನಿಮ್ಮ ಸಮಯಕ್ಕಾಗಿ ಕಾಯಿರಿ. ವೇಟ್ ಫಾರ್ ಯುವರ್ ಚಾನ್ಸ್, ಯು ವಿಲ್ ಹ್ಯಾವ್ ಅ ಚಾನ್ಸ್. ಡೋಂಟ್ ಗೋ ಆನ್ ಟೆಲಿಂಗ್ ನಾನು ಅದಾಗಿಬಿಡ್ತೀನಿ ಇದಾಗಿಬಿಡ್ತೀನಿ. ಕಾಲು ಎಳಿತಾರ ಸಿಕ್ಕಾಪಟ್ಟೆ, ಕಡಿಮೆನೇ ಇಲ್ಲ ಅದಕ್ಕಂತೂ. ಸ್ವತಃ ಮಾಡಕ್ ಆಗಂಗಿಲ್ಲ, ಮಾಡವನು ಮಾಡಕ್ ಬಿಡಂಗಿಲ್ಲ. ಎಳ್ಯದ ಡೋಂಟ್ ಡೂ ಇಟ್. ಹುಡುಗರು ಓದ್ತಾ ಇರ್ಬೇಕಾದ್ರೆ ನಾನು ಹೇಳ್ತೇನೆ, ವಾಟ್ ಮಿಸ್ಟೇಕ್ ಐ ಡಿಡ್. ನನ್ನ ಹೆಸರು ರವಿ ದ್ಯಾಮಪ್ಪ ಚನ್ನಣ್ಣವರ್. ನಾನು ರವಿ DC ಅಂತ ಹಾಕೊಳ್ತಿದ್ದೆ. ರವಿ DC ಅಂತ ಹಾಕೊಳ್ತಿದ್ದೆ. ಬಂದ್ಬಿಟ್ಟ ಕೆಂಪು ಬಸ್ ಸೇರ್ಕೊಂಡ DC ಹಾಕಂತ. DC ಇವನು ನಾನು ಮನಸ್ಸಿನಾಗ ಅನ್ಕೊಳ್ತಿದ್ದೆ, ಅದನ್ನ ಹೇಳಂಗಿಲ್ಲ ಈಗ. ರಿಸರ್ವ್ ಮಾಡಿ ಇಟ್ಕೊಳ್ತಿದ್ದೆ ಕಮೆಂಟ್ ಅನ್ನ. ನಂದೊಂದು ಚಟ ಐತ್ರಿ. ನಂದೊಂದು ಚಟ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಚಟ, ಹವ್ಯಾಸ. ನಂದೊಂದು ಹವ್ಯಾಸವಿದೆ. ಏನಂದ್ರೆ, ಏನಾದರೂ ನನಗನಿಸಿದ್ರೆ ಅದನ್ನ ಬರತ್ ತೆಗೆದಿಟ್ಕೊಳ್ತೇನೆ. ಐ ವಿಲ್ ರೈಟ್ ಇಟ್ ಡೌನ್ ವಾಟ್ ಐ ವಾಸ್ ಸಪೋಸ್ ಟು ಕಮೆಂಟ್ ಅಂಡ್ ಐ ವಿಲ್ ವೇಟ್ ಫಾರ್ ದ ಟೈಮ್ ಟು ಕಮ್ ಅಂಡ್ ದೆನ್ ರೈಟ್ ಟೈಮ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ನಾನು ಸಿವಿಲ್ ಸರ್ವಿಸ್ ಓದಬೇಕಾದ್ರೆ ಸ್ವಲ್ಪ ಚಾಣಕ್ಯನನ್ನ ಓದಿಕೊಂಡಿದ್ದೇನೆ. ಚಾಣಕ್ಯನ ಬಗ್ಗೆ ಓದಿದ್ದೀರಾ? ದಯಮಾಡಿ ಯೂಟ್ಯೂಬ್ ಗೂಗಲ್ ಅಲ್ಲಿ ಇರುತ್ತೆ. ಚಾಣಕ್ಯನ ಚಿಕ್ಕ ಚಿಕ್ಕ ವಿಡಿಯೋ ತುಣುಕುಗಳು ಯೂಟ್ಯೂಬ್ ಅನ್ನೆಲ್ಲ ಅವೈಲಬಲ್ ಇದೆ. ಒಂದೊಂದ್ಸಾರಿ ಅವಾಗ ನೋಡ್ತಾ ಇರ್ರಿ. ಬಹಳ ಜಟಿಲ ಸಮಸ್ಯೆಗಳಿಗೂ ಕೂಡ ಚಾಣಕ್ಯನ ಮಾತುಗಳಲ್ಲಿ ಉತ್ತರವಿದೆ ಪ್ರಸ್ತುತ ಕಾಲಕ್ಕೆ. ಹಾಗಾಗಿ ಆ ರೀತಿ ಮಾಡುವವರಿದ್ದರೆ ಅವ್ರನ್ನ ದೂರ ಸರಿಸಿ. ಯಾರ ಹಂಗ ಅಂತಾರಲ್ಲ, ಸೆಟ್ ದೆಮ್ ಅಸೈಡ್. ಮೇಕ್ ಯುವರ್ ಸೆಲ್ಫ್ ಸ್ಟ್ರಾಂಗ್. ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ನಾನು ಇದೇ ಕುವೆಂಪು ರಂಗಮಂದಿರದಲ್ಲಿ ಎಷ್ಟು ಸಾರಿ ಮಾತಾಡಿದ್ದೀನಿ, ಅಷ್ಟು ಸಾರಿ ಈ ಪದ ಹೇಳಿದ್ದೀನಿ. ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್ ಅಂಡ್ ದಿಸ್ ಇಸ್ ದ ಕೋರ್ಟ್ ಆಫ್ ಉಪನಿಷತ್. ಅಂಡ್ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು. whatever I am today, it is because of Ramakrishna Ashram. Whatever I am today, if I have done something, if I am going to do bigger things in future, it is because of his blessing. ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು. ಹ್ಯಾವ್ ಒನ್ ಗುರು, ಒಬ್ಬ ಗುರು ಇರಲಿ ನಿಮಗೆ. ನಾನು ಅನ್ಕೊಳ್ತಿದ್ದೆ, ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ಪ್ರತಿ ಮಗುವಿಗೂ ಜಗತ್ತನ್ನಾಳುವ ಶಕ್ತಿ ಇದೆಯೇ. ಹಂಗಂದ್ರೆ ಇದೇನಪ್ಪ ಸಣ್ಣ IAS ಎಕ್ಸಾಮ್. That's how I used to feel myself. You are the result of your thoughts. ನೀವು ನಿಮ್ಮ ಆಲೋಚನೆಯ ಪ್ರತಿಫಲ. ಏನಾದ್ರೂ ಅನ್ಕೊಳ್ಳಿ, ನೀವು ಅದು ಆಯ್ತೀರಾ. ಹಂಗ ಅನ್ಕೊಂಡು ಸುಮ್ಮನೆ ಮಕ್ಕಂಡ್ರೆ ಆಗಲ್ಲ. ಮತ್ತೆ ನಾನು IAS ಆಗ್ತೀನಿ, ನಾನು IPS ಆಗ್ತೀನಿ ಅಂತ ಹೇಳಿ ಬರೆದು ಬಿಟ್ಟು ಮಲಗಿದ್ರೆ ಆಗಲ್ಲ. ಅದಕ್ಕೆ ಬೇಕಾಗುವ